ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜುಲೈ 2025ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ. ಇದು ಥರ್ಡ್ ಪಾರ್ಟ್. ಈ ಎರಡು ಹಿಂದಿನ ಭಾಗಗಳನ್ನು ಕೂಡ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ದೇಶದ ಮೊದಲ ಅಕ್ವಾಟಿಕ್ ಪಾರ್ಕ್ ಅನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ದೇಶದ ಮೊದಲ ಅಕ್ವಾಟಿಕ್ ಪಾರ್ಕ್. ಸರಿಯಾದ ಉತ್ತರ ಅಸ್ಸಾಂನಲ್ಲಿ ಉದ್ಘಾಟನೆ ಮಾಡಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಸ್ಸಾಂನ ಮುಖ್ಯಮಂತ್ರಿ ಆದಂತಹ ಹೇಮಂತ ವಿಶ್ವ ಶರ್ಮಾ ಇವರು ದೇಶದ ಮೊದಲ ಅಕ್ವಾಟಿಕ್ ಪಾರ್ಕ್ ಅನ್ನು ಉದ್ಘಾಟನೆ ಮಾಡಿದರು. ಮೆಹಡಿಯನ್ ಕಲಂ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಮೆಹಡಿಯನ್ ಕಲಂ ಮಹೋತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇಘಾಲಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಲಿಂಗ ರತ್ನ ಪುರಸ್ಕಾರ 2024 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಧರ್ಮೇಂದ್ರ ಪ್ರಧಾನ್. ಕೇಂದ್ರ ಶಿಕ್ಷಣ ಮಂತ್ರಿ, ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಕಲಿಂಗ ರತ್ನ ಪುರಸ್ಕಾರ 2024ರ ವಿಜೇತರು. ಶುಭಾಂಶು ಶುಕ್ಲಾ ಇವರು ಎಷ್ಟು ದಿನಗಳ ನಂತರ ಅಂತಾರಾಷ್ಟ್ರೀಯ ಅಂತರಿಕ್ಷ ಸ್ಟೇಷನ್ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಭೂಮಿಗೆ ಮರಳಿದರು? ಸರಿಯಾದ ಉತ್ತರ 18 ದಿನಗಳ ನಂತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇವರು ಅಂತರಿಕ್ಷ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಆಕ್ಸಿಯಮ್ 4 ಮಿಷನ್ ಮೂಲಕ ತೆರಳಿದ್ರು. ಆಕ್ಸಿಯಮ್ 4 ಮಿಷನ್ ಮೂಲಕ ಜೂನ್ 25ರಂದು ತೆರಳಿದ್ರು. ಭಾರತೀಯ ಸೇನೆಯು ಪ್ರಚಂಡ ಶಕ್ತಿ ಎನ್ನುವಂತಹ ಮಿಲಿಟರಿ ಎಕ್ಸರ್ಸೈಸ್ ಅನ್ನು ಯಾವ ಸ್ಥಳದಲ್ಲಿ ಆಯೋಜಿಸಿತ್ತು? ಸರಿಯಾದ ಉತ್ತರ ಮೀರತ್ನಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2025ನೇ ಸಾಲಿನ ಫಿಫಾ ಕ್ಲಬ್ ವರ್ಲ್ಡ್ ಕಪ್ ವಿಜೇತರು ಯಾರು? ಸರಿಯಾದ ಉತ್ತರ ಚೆಲೆಸಾ ಎನ್ನುವಂತಹ ಕ್ಲಬ್ ಇದನ್ನ ಗೆದ್ಕೊಳ್ತು. ಇದು ಇಂಗ್ಲೆಂಡ್ ದೇಶದ ಒಂದು ಪ್ರಮುಖ ಕ್ಲಬ್ ಆಗಿದೆ. ಈ ವೆನ್ಯೂ ಎಲ್ಲಿ ನಡೆದಿತ್ತು ಕೇಳಿದ್ರೆ, ಈ ಒಂದು ಟೂರ್ನಮೆಂಟ್ ಎಲ್ಲಿ ನಡೆದಿತ್ತು ಕೇಳಿದ್ರೆ ನ್ಯೂ ಜೆರ್ಸಿಯಲ್ಲಿ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸಿಗಂದೂರು ಬ್ರಿಡ್ಜ್ ಅನ್ನ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಸಿಗಂದೂರು ಬ್ರಿಡ್ಜ್ ಅನ್ನ ನಿತಿನ್ ಗಡ್ಕರಿ ಅವರು ಉದ್ಘಾಟನೆ ಮಾಡಿದರು. ಎರಡ್ 2025ನೇ ಸಾಲಿನ ಪೆನ್ ಪ್ರಿಂಟರ್ ಪುರಸ್ಕಾರ, ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. 2025ನೇ ಸಾಲಿನ ಪೆನ್ ಪ್ರಿಂಟರ್ ಪುರಸ್ಕಾರ ಯಾರಿಗೆ ದೊರೆಯಿತು? ಸರಿಯಾದ ಉತ್ತರ ಲೀಲಾ ಅಬು ಲೀಲಾ ಇವರಿಗೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೈನಿಂಗ್ ಟೂರಿಸಂ ಪ್ರಾರಂಭಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಮೈನಿಂಗ್ ಗಣಿಗಾರಿಕೆ ಪ್ರವಾಸೋದ್ಯಮ ಪ್ರಾರಂಭಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಜಾರ್ಖಂಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಶೋಕೇಸ್ ಆಫ್ ಮೈನಿಂಗ್ ಮಾಡೋ ಕಾರಣಕ್ಕೋಸ್ಕರ ಈ ಮೈನಿಂಗ್ ಟೂರಿಸಂ ಅನ್ನ ಪ್ರಾರಂಭಿಸಲಾಯಿತು. ಗ್ರೀನ್ ಹೈಡ್ರೋಜನ್ ಶಿಖರ ಸಮ್ಮೇಳನ 2025 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಆಂಧ್ರಪ್ರದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದನ್ನು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಉದ್ಘಾಟನೆ ಮಾಡಿದರು. ನ್ಯಾಷನಲ್ ಮ್ಯಾನ್ಯುಮೆಂಟ್ ಎಂದು ಗುರುತಿಸಲ್ಪಟ್ಟ ಲಂಗಪುನ ರೂಪಾಯಿ ಸೈಟ್ ಇದೆಯಲ್ಲ, ಇದು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಿಜೋರಾಂ ರಾಜ್ಯದಲ್ಲಿ ಇರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಚೆಸ್ ಡೇ 2025 ಯಾವಾಗ ಆಚರಿಸಲಾಯಿತು? ವಿಶ್ವ ಚದುರಂಗ ದಿನ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 20 ಜುಲೈ 20ರಂದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2025ರ ಥೀಮ್ ಏನಾಗಿತ್ತು ಕೇಳಿದ್ರೆ ಎವರಿ ಮೂವ್ ಕೌಂಟ್ಸ್. Every move
ಕೌಂಟ್ಸ್ ಎನ್ನುವಂತಹ ಥೀಮ್ 2025ರದ್ದು. ಆಕ್ಸಿಸ್ ಬ್ಯಾಂಕ್ನ ನೂತನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಕ್ಸಿಸ್ ಬ್ಯಾಂಕ್ನ ನೂತನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ನೀರಜ್ ಗಂಭೀರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ನೀರಜ್ ಗಂಭೀರ್. ಸೊ ಆಕ್ಸಿಸ್ ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ ಆಕ್ಸಿಸ್ ಬ್ಯಾಂಕ್ ಇದೆಯಲ್ಲ, ಈ ಆಕ್ಸಿಸ್ ಬ್ಯಾಂಕ್ 1993 ಶುರು ಆಯಿತು. 1993 ಶುರುವಾಗಿದ್ದು ಆಕ್ಸಿಸ್ ಬ್ಯಾಂಕ್. ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಕೇಂದ್ರ ಕಚೇರಿ ಇದೆ. ಇದರ MD ಮತ್ತು CEO ಯಾರು ಕೇಳಿದ್ರೆ ಅಮಿತಾಬ್ ಚೌಧರಿ ಇದರಲ್ಲ ಆಕ್ಸಿಸ್ ಬ್ಯಾಂಕ್ನ MD ಮತ್ತು CEO. ರಾಷ್ಟ್ರೀಯ ಧ್ವಜ ದಿವಸ 2025 ನ್ಯಾಷನಲ್ ಫ್ಲಾಗ್ ಡೇ ಇದನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 22 ಜುಲೈ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಯಾಕೆ ಪ್ರತಿ ವರ್ಷ 22 ಜುಲೈ ಎಂದು ನ್ಯಾಷನಲ್ ಫ್ಲಾಗ್ ಡೇ ಆಚರಣೆ ಮಾಡಲಾಗುತ್ತೆ ಕೇಳಿದ್ರೆ ಜುಲೈ 22 1947ರಂದು ಭಾರತ ತನ್ನ ರಾಷ್ಟ್ರಧ್ವಜವನ್ನು ಅಂಗೀಕಾರ ಮಾಡ್ತು, ಅಡಾಪ್ಟ್ ಮಾಡ್ಕೊಳ್ತು. ರಾಷ್ಟ್ರೀಯ ಧ್ವಜದ ಅಂಗೀಕಾರ ಆಗಿದ್ದ ದಿನ. ಹಾಗಾಗಿ ಪ್ರತಿ ವರ್ಷ ಜುಲೈ 22ರಂದು ನ್ಯಾಷನಲ್ ಫ್ಲಾಗ್ ಡೇ ಅನ್ನು ಆಚರಿಸಲಾಗುತ್ತೆ. ಮಹಾರಾಷ್ಟ್ರ ಸರ್ಕಾರ ಈ ಕೆಳಗಿನ ಯಾವ ಸ್ಥಳದ ಹೆಸರನ್ನ ಬದಲಿಸಿ ಈಶ್ವರಪುರ ಅಂತೇಳಿ ಬದಲಾಯಿಸಿತು? ಸರಿಯಾದ ಉತ್ತರ ಇಸ್ಲಾಂಪುರದ ಹೆಸರನ್ನ ಬದಲಾಯಿಸಿ ಈಶ್ವರಪುರ ಅಂತೇಳಿ ಚೇಂಜ್ ಮಾಡ್ತು. 2ನೇ ಮಹಿಳೆಯರ ಕಬಡ್ಡಿ ವಿಶ್ವಕಪ್ 2025 ಎಲ್ಲಿ ಆಯೋಜಿಸಲಾಗುವುದು? ಸರಿಯಾದ ಉತ್ತರ ಹೈದರಾಬಾದ್ನಲ್ಲಿ ಆಯೋಜನೆ ಮಾಡಲಾಗುತ್ತೆ. ಈ ಒಂದು ಮಹಿಳಾ ಕಬಡ್ಡಿ ವಿಶ್ವಕಪ್ನಲ್ಲಿ 14 ದೇಶಗಳು ಭಾಗಿಯಾಗಲಿವೆ. ಉಕ್ರೇನ್ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಯೂಲಿಯಾ ಸ್ವಿರಿಡೆಂಕೋ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯುಕ್ರೇನ್ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದವರು ಯೂಲಿನಾ ಸ್ವಿರಿಡೆಂಕೋ. ಈ ಕೆಳಗಿನ ಯಾವ ನಗರವು ಭಾರತದ ಅತ್ಯಂತ ಸ್ವಚ್ಛ ನಗರವಾಗಿ ಹೊರಹೊಮ್ಮಿತು? ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಯಾಕಂದ್ರೆ ಈ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಅತ್ಯಂತ ಸ್ವಚ್ಛ ನಗರವಾಗಿ ಇಂದೋರ್ ಹೊರಹೊಮ್ಮಿತು ಮತ್ತು ಇದು ಸತತ 8ನೇ ಬಾರಿ ಈ ಗೌರವಕ್ಕೆ ಪಾತ್ರವಾಗಿದೆ. ಅಂದ್ರೆ ಸತತ 8ನೇ ಸಾರಿ ಇದು ಭಾರತದ ಅತ್ಯಂತ ಸ್ವಚ್ಛ ನಗರವಾಗಿ ಹೊರಹೊಮ್ಮಿದೆ. ಪೃಥ್ವಿ 2 ಮತ್ತು ಅಗ್ನಿ 1 ಎಂಬ ಮಿಸೈಲ್ ಲಾಂಚ್ ಮಾಡಿದ್ದು ಎಲ್ಲಿ? ಸರಿಯಾದ ಉತ್ತರ ಒಡಿಸ್ಸಾದ ಚಾಂಡಿಪುರದಲ್ಲಿ ಪೃಥ್ವಿ 2 ಮತ್ತು ಅಗ್ನಿ 1 ಎನ್ನುವಂತಹ ಮಿಸೈಲ್ ಅನ್ನು ಲಾಂಚ್ ಮಾಡಲಾಯಿತು. 2025ನೇ ಸಾಲಿನ ಯುನೈಟೆಡ್ ನೇಷನ್ ಮಂಡೇಲಾ ಪ್ರೈಸ್ ವಿಜೇತರು ಯಾರು? ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಎ ಮತ್ತು ಬಿ ಇಬ್ಬರು, ಬೃಂದಾ ರೆನಾಲ್ಡ್ಸ್ ಮತ್ತು ಕೆನಡಿ ಓಡಿಡೆ, ಇವರಿಬ್ಬರಿಗೂ ಕೂಡ 2025ನೇ ಸಾಲಿನ ಯುನೈಟೆಡ್ ನೇಷನ್ಸ್ ಮಂಡೇಲಾ ಪ್ರೈಸ್ ಇತ್ತು. ಸರಳ ಸಮ್ಮಾನ್ ಪ್ರಶಸ್ತಿ ವಿಜೇತರು ಯಾರು? 2025ನೇ ಸಾಲಿನ ಸರಳ ಸಮ್ಮಾನ್ ಪ್ರಶಸ್ತಿ ವಿಜೇತರು ವಿಜಯ ನಾಯಕ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ ಯಾವ ವಿಧಿ ಅನ್ವಯ ಇತ್ತೀಚೆಗೆ ಉಪರಾಷ್ಟ್ರಪತಿ ಜಗದೀಪ ಧನ್ಕರ್ ಇವರು ರಾಜೀನಾಮೆ ಸಲ್ಲಿಸಿದ್ರು? ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಸಂವಿಧಾನದ ಯಾವ ವಿಧಿ ಅನ್ವಯ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗಳಿಗೆ ನೀಡಿದ್ರು? ನೋಡಿ, ಉಪರಾಷ್ಟ್ರಪತಿ ರಾಜೀನಾಮೆ ಸಲ್ಲಿಸಬೇಕಾದ್ರೆ ರಾಷ್ಟ್ರಪತಿಗೆ ನೀಡ್ತಾರೆ ಮತ್ತು ರಾಷ್ಟ್ರಪತಿ ರಾಜೀನಾಮೆ ಸಲ್ಲಿಸಬೇಕು ಸಂದರ್ಭ ಇದ್ರೆ ಉಪರಾಷ್ಟ್ರಪತಿಗೆ ಸಲ್ಲಿಸ್ತಾರೆ. ಸೊ ಇದನ್ನು ಹೇಳುವಂಥ ವಿಧಿ ಯಾವುದು ಕೇಳಿದ್ರೆ 67A. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 67A ವಿಧಿ ಪ್ರಕಾರ ಜಗದೀಪ ಧನ್ಕರ್ ಅವರು ರಾಜೀನಾಮೆ ಸಲ್ಲಿಸಿದ್ರು. ಇಲ್ಲಿ ಇನ್ನೊಂದು ಪ್ರಮುಖ ಅಂಶ ಇದೆ, ಏನು ಕೇಳಿದ್ರೆ ಈ ರೀತಿ ಮಧ್ಯಂತರದಲ್ಲಿ ರಾಜೀನಾಮೆ ಸಲ್ಲಿಸುತ್ತಿರುವ ಉಪರಾಷ್ಟ್ರಪತಿ ಹುದ್ದೆಗೆ ಮಧ್ಯಂತರ ರಾಜೀನಾಮೆ ಸಲ್ಲಿಸುತ್ತಿರುವ
ಮೂರನೇ ವ್ಯಕ್ತಿ. ಈ ಹಿಂದೆ ಕೂಡ ಇಬ್ಬರು ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವ ಸಲುವಾಗಿ ಮಧ್ಯಂತರದಲ್ಲಿ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ರು. ಅವ್ರು ಯಾರು ಕೇಳಿದ್ರೆ, ಒಂದು ವಿ ಗಿರಿ, ಇನ್ನೊಬ್ರು ಆರ್ ವೆಂಕಟರಮನ್. ಸೊ ವಿ ಗಿರಿ ಮತ್ತು ಆರ್ ವೆಂಕಟರಮನ್ ನಂತರ ಜಗದೀಪ್ ಧನ್ಕರ್ ಅವರು ಮೂರನೇ ವ್ಯಕ್ತಿಯಾಗಿ ಮಧ್ಯಂತರ ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದಾರೆ. ಯಾವ ರಾಕೆಟ್ ನಿಸಾರ್ ಎನ್ನುವಂಥ ಉಪಗ್ರಹವನ್ನು ಲಾಂಚ್ ಮಾಡ್ತು? ನಿಸಾರ್. ಸರಿಯಾದ ಉತ್ತರ, ನಿಸಾರ್ ಲಾಂಚ್ ಮಾಡಿದ್ದು GSLV F-16 ಎನ್ನುವಂಥ ಒಂದು ಉಪಗ್ರಹ. ಈ ರಾಕೆಟ್ GSLV F-16 ಅಂತ ರಾಕೆಟ್ ನಿಸಾರ್ ಉಪಗ್ರಹವನ್ನು ಲಾಂಚ್ ಮಾಡ್ತು. ಇದರ ವಿಶೇಷತೆ ಏನು ಕೇಳಿದ್ರೆ, ಇದು ನಾಸಾ ಮತ್ತು ಇಸ್ರೋ ಇವೆರಡರ ಸಂಯುಕ್ತ ಮಿಷನ್ ಇರುತ್ತೆ ಇದು. ಇಸ್ರೋ ಅಧ್ಯಕ್ಷ ವಿ ನಾರಾಯಣ್ ಅವರು ಯಾವ ವರ್ಷದಲ್ಲಿ ಮಾನವ ಸಹಿತ ಚಂದ್ರಯಾನಕ್ಕೆ ಘೋಷಣೆಯನ್ನು ಮಾಡ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, 2040 ವೇಳೆಗೆ. ಇತ್ತೀಚೆಗೆ ನಿಧನರಾದ VS ಅಚ್ಯುತಾನಂದ್ ಇವರು ಯಾವ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಎ, ಕೇರಳ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ರು. ಇವರು ಕೇರಳ ರಾಜ್ಯದಲ್ಲಿ 2006ರಿಂದ 2011ರವರೆಗೆ CM ಆಗಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ದರು. ಈ ಕೆಳಗಿನ ಯಾವ ರಾಜ್ಯವು ಶಕ್ತಿಶ್ರೀ ಎನ್ನುವಂಥ ಯೋಜನೆಯನ್ನ ಜಾರಿ ಮಾಡಿತು? ಶಕ್ತಿಶ್ರೀ ಎನ್ನುವಂಥ ಯೋಜನೆ. ಸರಿಯಾದ ಉತ್ತರ ಒಡಿಸ್ಸಾ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನಿದು ಶಕ್ತಿಶ್ರೀ ಯೋಜನೆ ಅಂತ ಕೇಳಿದ್ರೆ, ಈ ಯೋಜನೆಯ ಮೂಲಕ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಓದುತ್ತಿರುವ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಮತ್ತು ಭದ್ರತೆ ನೀಡುವಂಥ ಯೋಜನೆ. ರಕ್ಷಣೆ ಮತ್ತು ಭದ್ರತೆಯನ್ನು ನೀಡುವಂತಹ ಪ್ರಮುಖ ಯೋಜನೆಯಾಗಿದೆ. ಫಿಡೆ ಚೆಸ್ ವರ್ಲ್ಡ್ ಕಪ್ 2025 ಆಯೋಜನೆ ಮಾಡುತ್ತಿರುವ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಆಪ್ಷನ್ ಸಿ ಇಸ್ ದ ರೈಟ್. ಬೆಸ್ಟ್ ಮ್ಯಾಜಿಕ್ ಕ್ರಿಯೇಟರ್ ಅವಾರ್ಡ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಸುಹಾನಿ ಶಾಹ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೆಸ್ಟ್ ಮ್ಯಾಜಿಕ್ ಕ್ರಿಯೇಟರ್ ಅವಾರ್ಡ್. ಭಾರತದಲ್ಲಿ ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಡೇ ಯಾವಾಗ ಆಚರಿಸಲಾಗುತ್ತೆ? ಸರಿಯಾದ ಉತ್ತರ ಭಾರತದಲ್ಲಿ ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಡೇ ಅನ್ನು ಜುಲೈ 24ರಂದು ಆಚರಿಸಲಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವ ದೇಶದಿಂದ ಭಾರತವು ಅಪಾಚೆ 64 ಎನ್ನುವಂತಹ ಹೆಲಿಕಾಪ್ಟರ್ನ ಖರೀದಿ ಮಾಡ್ತು? ಸರಿಯಾದ ಉತ್ತರ USA, ಅಮೆರಿಕ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯ ಸರ್ಕಾರವು ಮಿಲ್ಕ್ ಸಬ್ಸಿಡಿ ಸ್ಕೀಮ್ ಅನ್ನು ಜಾರಿ ಮಾಡ್ತು? ಮಿಲ್ಕ್ ಸಬ್ಸಿಡಿ ಸ್ಕೀಮ್. ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾ ಅವರು ಹಾಲು ಉತ್ಪಾದನೆಗೆ ಉತ್ತೇಜನ ನೀಡುವ ಸಲುವಾಗಿ ಮಿಲ್ಕ್ ಸಬ್ಸಿಡಿ ಸ್ಕೀಮ್ ಅನ್ನು ಜಾರಿ ಮಾಡಿದರು. ಯಾವ ರಾಜ್ಯದಲ್ಲಿ ಹಾರ್ನ್ಬಿಲ್ ಕನ್ಸರ್ವೇಷನ್ ಸೆಂಟರ್ನ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ತಮಿಳುನಾಡಲ್ಲಿ. ತಮಿಳುನಾಡಿನ ಅಣ್ಣಾಮಲೈ ಟೈಗರ್ ತಮಿಳುನಾಡಿನ ಅಣ್ಣಾಮಲೈ ಟೈಗರ್ ರಿಸರ್ವ್ನಲ್ಲಿ ಈ ಹಾರ್ನ್ಬಿಲ್ ಕನ್ಸರ್ವೇಷನ್ ಸೆಂಟರ್ನ ಸ್ಥಾಪಿಸಲಾಯಿತು. ಅಟಲ್ ಇನ್ನೋವೇಷನ್ ಮಿಷನ್ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ದೀಪಕ್ ಬಾಗ್ಲಾ. ಆಪ್ಷನ್ ಬಿ ಇಸ್ ದ ರೈಟ್. ಭಾರತದ ಮೊದಲ ಗ್ರೀನ್ ಡಾಟಾ ಸೆಂಟರ್ನ ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಗಾಜಿಯಾಬಾದ್ ಎಲ್ಲಿದೆ? ಗಾಜಿಯಾಬಾದ್ ಅಲ್ಲಿ ಸ್ಥಾಪಿಸಲಾಯಿತು. ಈ ಗಾಜಿಯಾಬಾದ್ ಎಲ್ಲಿದೆ ಕೇಳಿದ್ರೆ ಇದು ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಉತ್ತರ ಪ್ರದೇಶದಲ್ಲಿ ಇದೆ.
CBDT ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? CBDT ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ರವಿ ಅಗರ್ವಾಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರವಿ ಅಗರ್ವಾಲ್. ಭಾರತದಲ್ಲಿ ಪ್ರತಿ ವರ್ಷ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಯಾರ ಹೆಸರಿನಲ್ಲಿ ಆಚರಿಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರಶಾಂತ್ ಚಂದ್ರ ಮಹಾಲನೋಬಿಸ್. PC ಮಹಾಲನೋಬಿಸ್ ಅವರ ಹೆಸರಲ್ಲಿ ಪ್ರತಿ ವರ್ಷ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅನ್ನು ಆಚರಿಸಲಾಗುತ್ತೆ. ಇವರನ್ನ ಫಾದರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತಾರೆ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಯಾರನ್ನ ಫಾದರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತಾರೆ ಕೇಳಿದ್ರೆ PC ಮಹಾಲನೋಬಿಸ್. ಬೊನಾಲು ಫೆಸ್ಟಿವಲ್ 2025 ಎಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ತೆಲಂಗಾಣದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೊನಾಲು ಫೆಸ್ಟಿವಲ್ 2025. ಕೇರಳ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಉತ್ತಮ ಕಾದಂಬರಿ ಪ್ರಶಸ್ತಿ ವಿಜೇತರು ಯಾರು? ಸರಿಯಾದ ಉತ್ತರ GR ಇಂದುಗೋಪಾಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. GR ಇಂದುಗೋಪಾಲ್ ಅವರ ಅನೋ ಎನ್ನುವಂತಹ ಕಾದಂಬರಿಗೆ ಈ ಒಂದು ಬೆಸ್ಟ್ ಕಾದಂಬರಿ ಅವಾರ್ಡ್ ಸಿಕ್ತು ಕೇರಳ ಸಾಹಿತ್ಯ ಅಕಾಡೆಮಿಯಲ್ಲಿ. ಇಂಟರ್ನ್ಯಾಷನಲ್ ಪೊಟ್ಯಾಟೊ ಸೆಂಟರ್ನ ಸ್ಥಾಪಿಸಲು ಕೇಂದ್ರ ಕ್ಯಾಬಿನೆಟ್ ಯಾವ ಸ್ಥಳವನ್ನು ಅನುಮೋದಿಸಿದೆ? ಸರಿಯಾದ ಉತ್ತರ ಆಗ್ರಾ. ದ ಒನ್ ಕ್ರಿಕೆಟ್ ಮೈ ಲೈಫ್ ಅಂಡ್ ಮೋರ್ ಕೃತಿಯ ಲೇಖಕರು ಯಾರು? ಸರಿಯಾದ ಉತ್ತರ ಶಿಖರ್ ಧವನ್. ಶಿಖರ್ ಧವನ್ ಅವರ ಆಟೋಬಯೋಗ್ರಫಿ ಇದು, ಆತ್ಮಕಥೆ. ಆಟೋಬಯೋಗ್ರಫಿ ಹೆಸರು ದ ಒನ್ ಕ್ರಿಕೆಟ್ ಆಫ್ ಮೈ ಲೈಫ್ ಅಂಡ್ ಮೋರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಯಾವ ರಾಜ್ಯದ ಎರಿ ಸಿಲ್ಕ್ಗೆ ಇತ್ತೀಚೆಗೆ GI ಟ್ಯಾಗ್ ದೊರೆಯಿತು? ಆಪ್ಷನ್ಸ್ ಈ ರೀತಿ ಇದೆ: ಮಣಿಪುರ, ನಾಗಾಲ್ಯಾಂಡ್, ಸಿಕ್ಕಿಂ, ಮೇಘಾಲಯ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.